ಹಾಯ್ ಹಲೋ ನಮಸ್ತೆ ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತ ಪ್ರತಿಯೊಬ್ಬ ಕನ್ನಡಿಗನಿಗೂ ಪ್ರತಿಯೊಬ್ಬ ಕ್ಲಾಸ್ ರೂಮ್ ವಿದ್ಯಾರ್ಥಿಗೂ ಸ್ವಾಗತ. ಟ್ರಯಾಂಗಲ್ಸ್ ಚಾಪ್ಟರ್ ಅಲ್ಲಿ ಇದ್ವಿ, ಫಸ್ಟ್ ಪಾರ್ಟ್ ಮುಗಿದಿತ್ತು. ಈ ವಿಡಿಯೋದಲ್ಲಿ ನಾವು ಅದೇ ಎಕ್ಸರ್ಸೈಸ್ 6.3 ನ ಸೆಕೆಂಡ್ ಪಾರ್ಟ್ ನ ಮುಂದುವರಿಸ್ತಾ ಇದೀವಿ. ಲೆಟ್ಸ್ ಸ್ಟಾರ್ಟ್ ದ ಸೆಕೆಂಡ್ ಪಾರ್ಟ್ ಆಫ್ ಎಕ್ಸರ್ಸೈಸ್ 6.3. ಎಕ್ಸರ್ಸೈಸ್ 6.3 ಫಿಫ್ತ್ ಕ್ವೆಶ್ಚನ್ ಈ ತರ ಇದೆ. S and T are points on the sides PR and QR of triangle PQR such that angle P is equal to RTS. Show that triangle RPQ is similar to triangle RTS. Okay, done. ಇದರಲ್ಲಿ ಡಯಾಗ್ರಾಮ್ ಕೊಡಲ್ಲ, ಡಯಾಗ್ರಾಮ್ ನೀವೇ ಮಾಡಬೇಕು. ಡಯಾಗ್ರಾಮ್ ನಾನು ಆಲ್ರೆಡಿ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಓಕೆ, ಹಿಯರ್ ವಿ ಸ್ಟಾರ್ಟ್ ದ ಆನ್ಸರ್. ಸೊಲ್ಯೂಷನ್ ಏನಂತ ಕೊಟ್ಟಿದ್ದಾರೆ? ಇನ್ ಟ್ರಯಾಂಗಲ್ PQR ಆಂಗಲ್ P is equal to ಆಂಗಲ್ RTS ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಕೊಟ್ಟಿದಾರೋ ಅದನ್ನೇ ಎಕ್ಸಾಕ್ಟ್ಲಿ ಇಲ್ಲಿ ಮಾರ್ಕ್ ಮಾಡಿದೀನಿ, ಸೇಮ್ ಇನ್ ಯೆಲ್ಲೋ ಕಲರ್. ಇನ್ನೊಂದ್ಸರಿ ಬೇಕಾದ್ರೆ ನೀಟಾಗಿ ಗೊತ್ತಾಗ್ಲಿ ಅಂತ ಇಲ್ಲಿ ಮಾರ್ಕ್ ಮಾಡ್ಬಿಡ್ತೀನಿ. ಓಕೆ, ಈಗ ನೋಡಿ, ನಮಗೆ ಬೇಕಾಗಿರೋ ಟ್ರಯಾಂಗಲ್ ಅಲ್ಲಿ ಏನೇನ್ ಗಿವನ್ ಇದೆ ಅಂತ ನೋಡ್ಕೊಳ್ಳೋಣ. ಫಸ್ಟ್ ನಮಗೆ ಯಾವ್ಯಾವ ಟ್ರಯಾಂಗಲ್ ಬೇಕು? ಇನ್ ಟ್ರಯಾಂಗಲ್ RPQ ಅಂಡ್ ಟ್ರಯಾಂಗಲ್ RTS, ಈ ಎರಡು ಟ್ರಯಾಂಗಲ್ ಅಲ್ವಾ? ಈಗ ಈ ಎರಡು ಟ್ರಯಾಂಗಲ್ ಅಲ್ಲಿ ಕೆಲಸ ಮಾಡ್ತಿರೋ ಯಾವ್ದಾರ ಗಿವನ್ ಏನಾರ ವರ್ಕ್ ಆಗ್ತಿದೆ ನಮ್ಗೆ. RPQ ಅಂದ್ರೆ ಹೋಲ್ ಟ್ರಯಾಂಗಲ್, RTS ಅಂದ್ರೆ ಸ್ಮಾಲರ್ ಟ್ರಯಾಂಗಲ್. ಓಕೆ, ಸೊ ನೋಡಿದ್ರೆ ಮಾರ್ಕ್ ಮಾಡಿರೋದು ಒಂದ್ ಆಂಗಲ್ ಸಿಕ್ಬಿಡ್ತು ನಮ್ಗೆ. ಯಾವ್ದು? ಆಂಗಲ್ P ಅಂಡ್ ಆಂಗಲ್ T. ಸೊ ಫಸ್ಟ್ ಅದನ್ನೇ ಬರೆಯೋಣ. ಆಂಗಲ್ ಯಾವ್ದು ತಗೋಬೇಕೀಗ? RPQ ಟರ್ಮ್ಸ್ ಅಲ್ಲಿ ಬರಿಬೇಕು. ನನಗಿರೋ ಆಂಗಲ್ P, ಸೊ ಉಳ್ತಿರೋದು ಆ ಕಡೆ ಈ ಕಡೆ ಬರಿತೀನಿ. ಆಂಗಲ್ RPQ ಇಸ್ ಈಕ್ವಲ್ ಟು P ಯಾವ್ದಕ್ಕೆ ಈಕ್ವಲ್ ಇದೆ? RTS ಅಂತ ಅವರೇ ಕೊಟ್ಟಿದ್ದಾರೆ, RTS ಅಂತ ಬರಿತೀನಿ. ದಿಸ್ ಇಸ್ ಗಿವನ್. ಓಕೆ, ನೆಕ್ಸ್ಟ್ ಇನ್ನ ಸಿಂಪಲ್ ಆಗಿ ಹೆಂಗ್ ಹುಡ್ಕೋದು ಬೇರೆ ಆಂಗಲ್ ನ? ಬೇರೆ ಏನು ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿರೋದೇ ಒಂದ್ ಆಂಗಲ್. ಓಕೆ, ಈಗ RPQ RTS ನೀವು ಇದನ್ನ ಮೈಂಡ್ ವಾಯ್ಸ್ ಅಲ್ಲಾದ್ರೂ ಓದ್ಕೊಡಿ, ಇಲ್ಲ ಜೋರಾಗಾದ್ರೂ ಹೇಳಿ. ಯು ಕ್ಯಾನ್ ಸಿ ದಟ್ ಯು ಆರ್ ರಿಪೀಟಿಂಗ್ R2 ಟೈಮ್ಸ್. ಆ ಕಡೆ ಟ್ರಯಾಂಗಲ್ ಅಲ್ಲೂ ರಿಪೀಟ್ ಮಾಡ್ತಾ ಇರಾ, ಈ ಕಡೆ ಟ್ರಯಾಂಗಲ್ ಅಲ್ಲೂ ರಿಪೀಟ್ ಮಾಡ್ತಾ ಇರಾ. ಚೆಕ್ ಮಾಡ, ಅದೇನೆ ಸೇಮ್ ಹಂಗೆ ಎರಡೂ ಟ್ರಯಾಂಗಲ್ ಆಂಗಲ್ ಬಿಲಾಂಗ್ ಆಗುತ್ತಾ ಅಂತ ಚೆಕ್ ಮಾಡೋಣ. ಓಕೆ, ಈಗ RPQ ಅಲ್ಲೂ ಈ ಆಂಗಲ್ ಇನ್ಕ್ಲೂಡ್ ಆಗಿದೆ, ಕರೆಕ್ಟಾ? ಪಿಂಕ್ ಅಲ್ಲಿ ಮಾಡ್ತಾ ಇದ್ದೀನಿ. RPQ ಫುಲ್ ಆಂಗಲ್ ಅಲ್ಲೂ ಈ ಆಂಗಲ್ ಇದೆ. RTS ಫುಲ್ ಆಂಗಲ್ ತಿರ್ಗಾ ಈ ಸ್ಮಾಲರ್ ಟ್ರಯಾಂಗಲ್ಗೂ ಬಿಲಾಂಗ್ ಆಗುತ್ತೆ. ಸೊ ಏನಂತ ಬರೀತೀನಿ ನಾನೀಗ? ಆಂಗಲ್ TRS ಇಸ್ ಈಕ್ವಲ್ ಟು ಆಂಗಲ್ PRQ ಅಂತ ಬರಿತೀನಿ. ಯಾಕೆ? ಇಟ್ ಈಸ್ ಅ ಕಾಮನ್ ಆಂಗಲ್. ಕಾಮನ್ ಆಂಗಲ್, ಎರಡೂ ಟ್ರಯಾಂಗಲ್ ಬಿಲಾಂಗ್ ಆಗೋ ಒಂದು ಆಂಗಲ್ ಇದು. ಓಕೆ, ದೇರ್ಫೋರ್ ಇಲ್ಲೂ ತಗೊಂಡಿರೋದು ಆಂಗಲ್, ಇಲ್ಲೂ ತಗೊಂಡಿರೋದು ಆಂಗಲ್. ಅಂಡ್ ವಿ ನೋ ಎರಡು ಆಂಗಲ್ ಇದ್ರೆ ನಾವು ಸಿಮಿಲರ್ ಅಂತ ಪ್ರೂವ್ ಮಾಡ್ಬೋದು. ಯಾವ ಕ್ರೈಟೀರಿಯಾ ಇಂದ ಪ್ರೂವ್ ಆಗುತ್ತೆ ಇವಾಗ? ದೇರ್ಫೋರ್ ಬೈ ಎ ಕ್ರೈಟೀರಿಯಾ ಏನಾಗುತ್ತೆ? ಟ್ರಯಾಂಗಲ್ RPQ ಸಿಮಿಲರ್ ಟು ಟ್ರಯಾಂಗಲ್, ಹುಷಾರಾಗಿ ಬರಿಬೇಕು. R ಯಾವ್ದಕ್ಕೆ ಈಕ್ವಲ್ ಇತ್ತು? R ಗೆ ಈಕ್ವಲ್ ಇತ್ತು. P ಯಾವ್ದಕ್ಕೆ ಈಕ್ವಲ್ ಇತ್ತು? P T ಗೆ ಈಕ್ವಲ್ ಇತ್ತು. ಉಳ್ದಿರೋದು ಎಸ್ ನಿಂಗೆ ಬರಿತೀನಿ. ದೇರ್ಫೋರ್ ಬೈ ಎ ಕ್ರೈಟೀರಿಯಾ ವಿ ಪ್ರೂವ್ಡ್ what is asked in the question. In the figure 6.37, if triangle ABE is congruent to triangle ACD, show that triangle ADE is similar to triangle ABC. Okay, ಯಾವ್ದಾವ ಟ್ರಯಾಂಗಲ್ ಕೇಳಿದ್ದಾರೆ? ADE ಅಲ್ವಾ? ಸೊ ಲೆಟ್ಸ್ ಮಾರ್ಕ್ ಇಟ್ ಫಸ್ಟ್, ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ADE ಇಲ್ಲಿದೆ ಅಂಡ್ ABC ಇಸ್ ದ ಹೋಲ್ ಟ್ರಯಾಂಗಲ್. ಸೊ ಅದನ್ನ ಮಾರ್ಕ್ ಮಾಡೋ ಅವಶ್ಯಕತೆ ಇಲ್ಲ, ಗೊತ್ತಾಗುತ್ತೆ ಈಸಿಯಾಗಿ. ಕಾಂಗ್ರುಯೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಫ್ ಯು ಅಬ್ಸರ್ವ್, ನಾನು ಗಿವನ್ ಅಲ್ಲಿ ಆಲ್ರೆಡಿ ಕಾಂಗ್ರುಯೆಂಟ್ ಇದ್ರೆ ನಮಗೆ ಡೇಟಾ ಏನೇನ್ ಸಿಗುತ್ತೆ ಅಂತ ಬರ್ದಿದ್ದೀನಿ. ಕಾಂಗ್ರುಯೆಂಟ್ ಇದ್ರೆ ಏನು? ಆಲ್ ಆಂಗಲ್ಸ್ ಆರ್ ಈಕ್ವಲ್, ಆಲ್ ಈ ತರ ಸೈಡ್ಸ್ ಈಕ್ವಲ್ ಇರುತ್ತೆ ಅಲ್ವಾ? ಸೊ ಆಂಗಲ್ಸ್ ಇಂದ ನಮಗೆ 3 ಆಂಗಲ್ ಸಿಕ್ಕಿದೆ, ಸೈಡ್ಸ್ ಇಂದ ನಮಗೆ ಈ ತರ ಈಕ್ವಲ್ ಇರೋ 3 ಸೈಡ್ ಸಿಕ್ಕಿದೆ. ಈಗ ಪ್ರೂಫ್ ಸ್ಟಾರ್ಟ್ ಮಾಡೋಣ. ಯಾವ್ಯಾವ ಟ್ರಯಾಂಗಲ್ ನ ಕನ್ಸಿಡರ್ ಮಾಡಕ್ ಹೇಳಿದ್ದಾರೆ? ದೇ ಹ್ಯಾವ್ ಆಸ್ಕ್ಡ್ ಅಸ್ ಟು ಕನ್ಸಿಡರ್ ಟ್ರಯಾಂಗಲ್ ADE ಅಂಡ್ ಟ್ರಯಾಂಗಲ್ ABC. ಈ ಎರಡೂ ಟ್ರಯಾಂಗಲ್ ಅಲ್ಲಿ ಏನೇನಿದೆ ಈಗ ನೋಡಿ, ಇಲ್ಲೂ ಎ ಇದೆ, ಇಲ್ಲೂ ಎ ಇದೆ. ನಾನು ಹೇಳ್ಬೇಕಾದ್ರೆ ಎ ಅನ್ನೋದು 2 ಸರಿ ರಿಪೀಟ್ ಆಯ್ತು, ಕರೆಕ್ಟಾ? ಲೆಟ್ಸ್ ಚೆಕ್ ಡಯಾಗ್ರಾಮ್ ಅಲ್ಲಿ ಹೆಂಗಿದೆ ಅಂತ. ಈಗ ನೋಡಿ, ಆಂಗಲ್ ಎ ಇಲ್ಲಿದೆ, ಇಲ್ಲಿ ಕಲರ್ ಮಾಡಿದೀನಿ. ಓಕೆ, ದಿಸ್ ಇಸ್ ಯೋರ್ ಆಂಗಲ್. ಈ ಆಂಗಲ್ ADE ಅಲ್ಲೂ ಇದೆ, ABC ಅಲ್ಲೂ ಇದೆ, ಕರೆಕ್ಟಾ? ಸೊ ಫಸ್ಟ್ ಏನ್ ಕನ್ಸಿಡರ್ ಮಾಡ್ತೀನಿ ನಾನು? ಆಂಗಲ್ DAE, ಅದೇ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ BAC. ಏನ್ ರೀಸನ್ ಬರಿಬಹುದು? ಬೋತ್ ಆಫ್ ದೆಮ್ ಆರ್ ಕಾಮನ್ ಆಂಗಲ್. ಓಕೆ, ನೆಕ್ಸ್ಟ್ ನಮಗೆ ಒಂದ್ ಆಂಗಲ್ ಸಿಕ್ಕಿದ್ರೆ ಯಾವ್ದಿದೆ? ನಮಗೆ AA ಸಿಗಬೇಕು, ಅಥವಾ AAA ಸಿಗಬೇಕು, ಅಥವಾ SAS ಈಸಿ ಆಗಿರೋದು, ಕರೆಕ್ಟಾ? ಬಟ್ ನಮ್ಗೆ ಇನ್ನೊಂದು ಆಂಗಲ್ ಬಗ್ಗೆ ಆಗ್ಲಿ ಅಥವಾ ಇನ್ನ 2 ಆಂಗಲ್ ಬಗ್ಗೆ ಆಗ್ಲಿ ಯಾವುದೇ ಇನ್ಫಾರ್ಮೇಶನ್ ನಮಗೆ ಈ ಟ್ರಯಾಂಗಲ್ ರೆಸ್ಪೆಕ್ಟ್ ಆಗಿ ಇಲ್ಲ, ಕರೆಕ್ಟಾ? ಸೊ ನಾವೇನ್ ಮಾಡ್ಬೇಕೀಗ? ವೆರಿ ವೆರಿ ಸಿಂಪಲ್.
ನಾವ್ ಏನ್ ಮಾಡ್ಬೇಕಂದ್ರೆ ವಿ ಶುಡ್ ಟೇಕ್ ದ ಹೆಲ್ಪ್ ಆಫ್ ಸೈಡ್ಸ್. ಸೈಡ್ಸ್ ಬಗ್ಗೆ ಏನ್ ಕೊಟ್ಟಿದ್ದಾರೆ, ವಿ ಹ್ಯಾವ್ ಅ ಇನ್ಫಾರ್ಮೇಶನ್ ಇಯರ್, ಇಲ್ಲಿದೆ ರೆಡಿ ಇದೆ ಇನ್ಫಾರ್ಮೇಶನ್. ಓಕೆ, ನಮಗೆ ಹೆಂಗ್ ಬೇಕೋ ಅದನ್ನ ಕರೆಸ್ಪಾಂಡಿಂಗ್ ಸೈಡ್ಸ್ ನ ಮ್ಯಾಚ್ ಮಾಡ್ಕೊಂಡ್ರೆ ವಿ ಆರ್ ರೆಡಿ ವಿತ್ ದ ಆನ್ಸರ್. ಈಗ ಏನ್ ಮಾಡ್ತೀನಿ ಅಂತ ನೋಡಿ. ಈಗ ಆಂಗಲ್ ಎ ನೀವು ನೋಡಿದ್ರೆ ADE ಅಲ್ಲಿ ಇಟ್ ಇಸ್ ದೇರ್ ಬಿಟ್ವೀನ್ ಟೂ ಸೈಡ್ಸ್. ಯಾವ್ದ್ಯಾವ್ದು ಸೈಡು, ಒಂದು AD ಇನ್ನೊಂದು AE ಅಲ್ವಾ. ಸೊ ನಾನೇನ್ ಮಾಡ್ತೀನಿ ಇವಾಗ, ನನಗೆ ರೇಷಿಯೋ AD ಅಂಡ್ AE ಬರೋ ತರ ಬರ್ಕೋತೀನಿ. ಅಂಡ್ ಇಫ್ ಐ ಕ್ಯಾನ್ ಸಿ ದೇರ್ AD AE ಎರಡು ಈಕ್ವಲ್ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ನಾನೇನ್ ಬರಿತೀನಿ, ವಿ ನೋ ದಟ್ AD is equal to AE. ಹೆಂಗೆ, ಇಲ್ಲೇ ಇದೆ AE is equal to AD is equal to AE, ಎರಡು ಒಂದೇ, ಆ ಕಡೆ ಆದ್ರೂ ಏನಂತ ಏನ್ ಮ್ಯಾಟರ್ ಆಗಲ್ಲ. ಸೊ ವಿ ನೋ ದಟ್ AD is equal to AE ಅಂತ ಬರಿತೀನಿ ಫ್ರಮ್ ಎಲ್ಲಿಂದ, ಗಿವನ್. ಅದೇ ತರ ADE ಗೊತ್ತಾಗೋಯ್ತು. ನೆಕ್ಸ್ಟ್ ಏನ್ ಮಾಡ್ತೀನಿ, ABC ಅಲ್ಲಿ ನೋಡಿ, ABC ಅಲ್ಲಿ ಆಂಗಲ್ ಯಾವ ಎರಡರ ಮಧ್ಯ ಇದೆ, ಇಟ್ ಈಸ್ ದೇರ್ ಇನ್ ಬಿಟ್ವೀನ್ AB ಫುಲ್ AB ಅಂಡ್ AC, ಕರೆಕ್ಟಾ. ಸೊ ನೆಕ್ಸ್ಟ್ ಲೈನ್ ನಾನು ಏನ್ ಬರಿತೀನಿ, ತುಂಬಾ ನೀಟಾಗಿ ಬರಿತೀನಿ, ದಟ್ AB is equal to AC. ಅಂಡ್ ಸಪೋಸ್ ನೀವು ಗಿವನ್ ಅಲ್ಲಿ ಹೆಂಗಿದೆಯೋ ಹಂಗೆ ಬರ್ಕೊಂಡ್ರೆ ಯು ಹ್ಯಾವ್ ಟು ಇಂಟರ್ಚೇಂಜ್. ಏನಕ್ಕೆ, ಬಿಕಾಸ್ ಸಪೋಸ್ ಐ ಟೇಕ್ ದ ರೇಷಿಯೋ, ನೆಕ್ಸ್ಟ್ ಬರಿತೀನಿ ನಾನು ಇದ್ರ ರೇಷಿಯೋ ತಗೊಂಡ್ರೆ ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್ ಆಗಿರೋ ರೇಷಿಯೋ ಬರಬೇಕು. ಅಂಡ್ ಒಂದ್ ಆಂಗಲ್, ಅದು ಎರಡರ ಮಧ್ಯ ಇನ್ಕ್ಲೂಡ್ ಆಗಿರೋ ಆಂಗಲ್ ಈಕ್ವಲ್ ಬರಬೇಕು ಅಲ್ವಾ. ಸೊ ಇನ್ ಕೇಸ್ ನೀವು AE/AD ಹಿಂಗೆ ತಗೊಂಡ್ರೆ AB/AE ಈ ತರ ತಗೊಳಕ್ ಹೋಗ್ಬೇಡಿ, ಚೇಂಜ್ ಮಾಡಿ, ಎರಡು ಒಂದೇ ಸೈಡ್ ಬರೋ ತರ ಚೇಂಜ್ ಮಾಡಿ. ಓಕೆ, ಸೊ ಈಗೇನ್ ಮಾಡ್ತೀನಿ, ಇಫ್ ಯು ಟೇಕ್ ದ ರೇಷಿಯೋ AD/AB is equal to AE/AC ತಗೊಂಡು, ಆಂಗಲ್ ಆಲ್ರೆಡಿ ಈಕ್ವಲ್ ಇದೆ ಕರೆಕ್ಟಾ. ಸೊ ಆಂಗಲ್ ಆಮೇಲೆ ಇದು ಎರಡನ್ನ ಕನ್ಸಿಡರ್ ಮಾಡಿದ್ರೆ ದೇರ್ ಫೋರ್ ಬೈ ಏನಾಗುತ್ತೆ, SAS ಕರೆಕ್ಟಾ. ಎ ಇರೋದು AD ಆಮೇಲೆ AE ಮಧ್ಯ, ಫುಲ್ ಟ್ರಯಾಂಗಲ್ ಅಲ್ಲಿ AB ಆಮೇಲೆ AC ಮಧ್ಯ, ಅದೆರಡು ರೇಷಿಯೋ ಸೇಮ್ ಬಂದಿದೆ. ಬೈ SAS ಕ್ರೈಟೀರಿಯಾ ನಾವೇನಂತ ಬರಿಬಹುದು, ಟ್ರಯಾಂಗಲ್ ಟ್ರಯಾಂಗಲ್ ಅಲ್ವಾ. ಸೊ ಟ್ರಯಾಂಗಲ್ ADE is similar to triangle ABC ಅಂತ ಬರಿಬಹುದು. This is how we arrived at the solution. In the figure 6.38, altitudes AD and CE of triangle ABC intersect each other at the point P. Show that ಅಂದ್ಬಿಟ್ಟು ನಿಮಗೆ 4 ಕ್ವೆಶ್ಚನ್ ಕೊಟ್ಟಿದ್ದಾರೆ. ಓಕೆ, ವೆರಿ ಸಿಂಪಲ್. ಯಾವಾಗ ಆಲ್ಟಿಟ್ಯೂಡ್ಸ್ ಬರುತ್ತೆ ನಿಮಗೆ ಹೆಲ್ಪ್ ಮಾಡೋದು 3 ಥಿಂಗ್, ಅಂದ್ರೆ 3 ಥಿಂಗ್ಸ್. ಯಾವ್ದು, ಒಂದು ಪರ್ಪೆಂಡಿಕ್ಯುಲರ್, ಆಲ್ಟಿಟ್ಯೂಡ್ ಅಂದ್ರೆ ಇದೆ ಪರ್ಪೆಂಡಿಕ್ಯುಲರ್ ಇರಬೇಕು. ನೆಕ್ಸ್ಟ್ ಇಂಟರ್ಸೆಕ್ಟಿಂಗ್ ಆಂಗಲ್ ಅಥವಾ ಕಾಮನ್ ಆಂಗಲ್, ಈ ಮೂರಲ್ಲೇ ಯಾವ್ದೋ ಒಂದು ಇರುತ್ತೆ. ಓಕೆ, ಸೊ ಫಸ್ಟ್ ಒನ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ ಕೇಳಿರೋದು ಇನ್ ಟ್ರಯಾಂಗಲ್. ಯಾವ ಟ್ರಯಾಂಗಲ್ ಕೇಳಿದ್ದಾರೆ, ಇನ್ ಟ್ರಯಾಂಗಲ್ AEP ಅಂಡ್ ಟ್ರಯಾಂಗಲ್ CDP. ನಾನು ಆಲ್ರೆಡಿ ಅದನ್ನ ಬ್ರೌನ್ ಅಲ್ಲಿ ಮಾರ್ಕ್ ಮಾಡಿದ್ದೀನಿ. ನಾನು ಹೇಳ್ದೆ ಈ ಮೂರಲ್ಲಿ ಯಾವ್ದೋ ಒಂದು ಇರುತ್ತೆ ಅಂತ, ಕರೆಕ್ಟಾ. ಆಲ್ಟಿಟ್ಯೂಡ್ ಅಂದ್ಮೇಲೆ 90 ಡಿಗ್ರಿ ಇರಲೇಬೇಕು. ಸೊ 90 ಡಿಗ್ರಿ ಎಲ್ಲಿದೆ ಅಂತ ನೋಡಿ 90 ಡಿಗ್ರಿ ಇಲ್ಲಿದೆ, 190 ಡಿಗ್ರಿ ಇಲ್ಲಿದೆ. ಓಕೆ, CDP ಕಾಣಿಸ್ತಾ ಇದೆಯಾ ಅಲ್ಲಿ, ದಿಸ್ ಇಸ್ ಯೋರ್ ಫಸ್ಟ್ 90 ಡಿಗ್ರಿ. ಅಂಡ್ APE ಅಲ್ಲಿ ಆಕ್ಚುಯಲ್ 90 ಇಲ್ಲ, ಆಚೆ ಕಡೆ ಇದೆ, ಬಟ್ ಆಬ್ವಿಯಸ್ಲಿ ಲೀನಿಯರ್ ಪೇರ್ ತಗೊಂಡ್ರೆ ಇದು 90 ಡಿಗ್ರಿ ಆಗುತ್ತೆ, ಕರೆಕ್ಟಾ. ಸೊ 90 ಡಿಗ್ರಿ ಎರಡು ಸಿಕ್ಬಿಡ್ತು. ನೆಕ್ಸ್ಟ್ ಏನ್ ಹೇಳ್ದೆ, ಇಂಟರ್ಸೆಕ್ಟಿಂಗ್ ಹುಡುಕಿ ಅಂತ ಹೇಳ್ದೆ. ಇಲ್ಲಿ X ಕಾಣಿಸ್ತಾ ಇದೆ. ಸೊ ಇಲ್ಲಿರೋ ಆಂಗಲ್ P ಆಮೇಲೆ ಇಲ್ಲಿರೋ ಆಂಗಲ್ P ಈಕ್ವಲ್, ಅದನ್ನೇ ಬರೆದ್ರೆ ನಮ್ ಕೆಲಸ ಮುಗೀತು. ಫಸ್ಟ್ ಏನ್ ಕಾಣಿಸ್ತು ನಂಗೆ, 90 ಡಿಗ್ರೀಸ್ ಕಾಣಿಸ್ತು ಅಲ್ವಾ. ಸೊ AEP ಫಸ್ಟ್ ಬರ್ದಿದ್ದೀನಿ. ಸೊ ಆಂಗಲ್ AEP is equal to angle CDP, both are equal to 90 degrees. ಮುಗೀತು. ನೆಕ್ಸ್ಟ್ ಏನಂತ ಹೇಳ್ಬೋದು, ಆಂಗಲ್ ಫಸ್ಟ್ ಬರ್ದಿರೋದು AEP. ಸೊ ಈ ಕಡೆ ಲೆಫ್ಟ್ ಅಲ್ಲಿ ಯಾವಾಗ್ಲೂ AEP ಇದೆ ಇರಬೇಕು. ಆಂಗಲ್ APE is equal to angle CPD, both are equal. ಯಾಕೆ, ವರ್ಟಿಕಲಿ ಆಪೋಸಿಟ್ ಆಂಗಲ್. ಇದು ಒಂದ್ ಆಂಗಲ್, ಇದು ಎರಡನೇ ಆಂಗಲ್. ದೇರ್ಫೋರ್ ಬೈ AA ಕ್ರೈಟೀರಿಯಾ ಏನಾಗುತ್ತೆ, AA ಕ್ರೈಟೀರಿಯಾ ಇಂದ ಬೈ AA ಕ್ರೈಟೀರಿಯಾ triangle AEP is similar to triangle CDP. Okay, next second one ಏನಿದೆ, ಸೆಕೆಂಡ್ ಒನ್ triangle ABD is similar to triangle CBE ಅಂತ ಇದೆ. ಸೊ ಇನ್ ಟ್ರಯಾಂಗಲ್ ABD ಅಂದ್ರೆ ಯಾವುದು, ದಿಸ್ ಹೋಲ್ ಪಾರ್ಟ್ ಫುಲ್ ABD ಇಲ್ಲಿವರೆಗೂ ಇರೋದು. ಓಕೆ, ಅಂಡ್ ಇನ್ನೊಂದು ಯಾವುದು ಟ್ರಯಾಂಗಲ್ CBE. ಸೊ ಆಬ್ವಿಯಸ್ಲಿ ಫಸ್ಟ್ ಕೆಲಸ ಏನು, ಯು ಹ್ಯಾವ್ ಟು ಐಡೆಂಟಿಫೈ ದ ಪರ್ಪೆಂಡಿಕ್ಯುಲರ್. ABD ಯು ಕ್ಯಾನ್ ಸಿ ಔಟ್ಸೈಡ್ ಇಸ್ 90 ಡಿಗ್ರಿ. ಸೊ ಇದು 90 ಡಿಗ್ರಿ ಆಗುತ್ತೆ ABD ಅಲ್ಲಿ. ಅದೇ ತರ CBE ಅಲ್ಲಿ ಆಲ್ರೆಡಿ ಒಂದು 90 ಡಿಗ್ರಿ ಇದೆ. ಓಕೆ, ಡನ್. ಸೊ ಫಸ್ಟ್ ಅದನ್ನೇ ಬರಿತೀನಿ. ಆಂಗಲ್ ADB
is equal to angle CBE ಯಾವ್ದಿದೆ ಈ angle. So CEB both are equal to 90 degree. Next ABD CBE ನೀವು ಓದ್ಬೇಕಾದ್ರೆ ಯಾವ್ದೊಂದು ಲೆಟರ್ 2 times ರಿಪೀಟ್ ಆಗ್ತಿದೆ, that will give your common angle. ಓಕೆ, ಸೊ ಯಾವ್ದಿದೆ ಬಿ 2 ಸರಿ ರಿಪೀಟ್ ಆಗ್ತಿದೆ, ಚೆಕ್ ಮಾಡಿ ಈ ಆಂಗಲ್ ಎರಡೂ ಟ್ರಯಾಂಗಲ್ ಅಲ್ಲಿ ಬಿಲಾಂಗ್ ಆಗ್ತಿದ್ಯಾ. ABD ಅಲ್ಲೂ ಈ ಫುಲ್ ಇದೆ, CBE ಅಲ್ಲೂ ಈ ಆಂಗಲ್ ಫುಲ್ ಇದೆ. therefore this time you are taking a common angle ಯಾವುದು, ಫಸ್ಟ್ ABD ಬರ್ದಿದ್ದೀರಾ. ಸೊ ಆಂಗಲ್ ABD is equal to ಆಂಗಲ್ ಯಾವುದು, ಯಾವ ಟ್ರಯಾಂಗಲ್ ತಗೊಂಡಿದ್ರೆ CBE ಅಲ್ವಾ. ಸೊ CBE ಹಿಂಗೆ ಬರಿಬಹುದು. ಏನಕ್ಕೆ ರೀಸನ್ ಏನ್ ಕೊಡ್ತೀರಾ, ಇಟ್ ಈಸ್ ಅ ಕಾಮನ್ ಆಂಗಲ್. ಓಕೆ, therefore this is also angle, this is also angle. ಏನ್ ಕನ್ಕ್ಲೂಡ್ ಮಾಡ್ತೀರಾ, ಬೈ AA ಕ್ರೈಟೀರಿಯಾ, ಬೈ AA ಕ್ರೈಟೀರಿಯಾ ಏನ್ ಗೊತ್ತಾಗುತ್ತೆ, ಟ್ರಯಾಂಗಲ್ ABD is similar to triangle CBE. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೆಕ್ಸ್ಟ್ ಏನಿದೆ, AEP ಅಂಡ್ ADB. ನೆಕ್ಸ್ಟ್ ಇರೋದು AEP, ಇಲ್ಲೇ ಬರೆದ್ಬಿಡ್ತೀನಿ. ಟ್ರಯಾಂಗಲ್ AEP ಅಂಡ್ ಟ್ರಯಾಂಗಲ್ ಯಾವ್ದಿತ್ತು, AEP ಅಂಡ್ ಟ್ರಯಾಂಗಲ್ ADB. ಓಕೆ, ಟ್ರಯಾಂಗಲ್ ADB ಫಸ್ಟ್ ಆಸ್ ಇಟ್ ಈಸ್, ಫಸ್ಟ್ ಪರ್ಪೆಂಡಿಕ್ಯುಲರ್ ಹುಡ್ಕೋಣ. AEP ಇಲ್ಲಿದೆ, ಸೊ AEP ಅಲ್ಲಿ ಪರ್ಪೆಂಡಿಕ್ಯುಲರ್ ಅಂದ್ರೆ ಇದು ಬರುತ್ತೆ. ನೆಕ್ಸ್ಟ್ ADB ಅಲ್ಲಿ ಪರ್ಪೆಂಡಿಕ್ಯುಲರ್ ಇದಿದೆ. ಓಕೆ, ಸೊ ಫಸ್ಟ್ ಪರ್ಪೆಂಡಿಕ್ಯುಲರ್ ಬರೆದ್ಬಿಡ್ತೀನಿ. ಯಾವ್ದಿದೆ ಪರ್ಪೆಂಡಿಕ್ಯುಲರ್, ಆಂಗಲ್ AEP ಇಸ್ ಈಕ್ವಲ್ ಟು ಆಂಗಲ್ ADB. AEP ಅಲ್ಲಿ E 90 ಡಿಗ್ರಿ, ADB ಅಲ್ಲಿ D 90 ಡಿಗ್ರಿ. ಸೊ ಎರಡು ಈಕ್ವಲ್ ಆಗಿ ಈ ತರ ಬರುತ್ತೆ. ನೆಕ್ಸ್ಟ್ ಕರಿಬೇಕಾರೇನೆ ಯಾವ್ದೋ ಒಂದು ಲೆಟರ್ 2 ಸರಿ ರಿಪೀಟ್ ಆಯ್ತು, ಯಾವ್ದು AEP ADP 2 ಸರಿ A ರಿಪೀಟ್ ಆಯ್ತಾ. ಸೊ ಲೆಟ್ಸ್ ಚೆಕ್, A ಫುಲ್ ಆಂಗಲ್ ಎರಡು ಟ್ರಯಾಂಗಲ್ ಅಲ್ಲಿ ಇದ್ರೆ ದಟ್ ವಿಲ್ ಬಿಕಮ್ ಅ ಕಾಮನ್ ಆಂಗಲ್. AEP ಅಲ್ಲೂ ಇದು ಫುಲ್ ಆಗಿದೆ, ADB ಅಲ್ಲೂ ಇದು ಫುಲ್ ಆಗಿದೆ. therefore ನಮ್ ಕೆಲಸ ಮುಗೀತು. ಆಂಗಲ್ A ಇಸ್ ಈಕ್ವಲ್ ಟು ಆಂಗಲ್ A ಅಂತ ಬರಿತೀನಿ, ಬಟ್ ವರ್ಟಿಸಸ್ ಬರಿಬೇಕಾದ್ರೆ ಹುಷಾರಾಗಿರ್ಬೇಕು. ಸೊ A ಆಗೋಗಿದೆ, ಉಳ್ದಿರೋದೇನು E ಉಳ್ದಿದೆ ಇಲ್ಲಿ, ಕರೆಕ್ಟಾ. ಸೊ EAP ಇಸ್ ಈಕ್ವಲ್ ಟು ಇಲ್ಲಿ ಯಾವ್ದು ಉಳ್ದಿದೆ, DAB. ರೀಸನ್ ಏನ್ ಬರಿತೀನಿ, ದಿಸ್ ಇಸ್ ಅ ಕಾಮನ್ ಆಂಗಲ್. therefore ಎರಡು ಆಂಗಲ್ ತಗೊಂಡಿದ್ದೀನಿ. therefore ಬೈ AA ಕ್ರೈಟೀರಿಯಾ ಏನಾಗುತ್ತೆ, ಬೈ AA ಕ್ರೈಟೀರಿಯಾ ಟ್ರಯಾಂಗಲ್ AEP ಇಸ್ ಸಿಮಿಲರ್ ಟು ಟ್ರಯಾಂಗಲ್ ADB. ಥರ್ಡ್ ಒನ್ ಕೂಡ ಮುಗೀತು. ನೆಕ್ಸ್ಟ್ ಫೋರ್ತ್ ಒನ್ ಏನ್ ಹೇಳ್ತಿದ್ದಾರೆ, ಫೋರ್ತ್ ಒನ್ PDC ಸಿಮಿಲರ್ ಟು BEC. ಓಕೆ, PDC ಎಲ್ಲಿದೆ, PDC ನೋಡೋಣ ಅದನ್ನ. PDC ಎಲ್ಲಿದೆ, PDC ಇಸ್ ಸಿಮಿಲರ್ ಟು ಯಾವ್ದು ಹೇಳಿದ್ರು, PDC ಸಿಮಿಲರ್ ಟು BEC ಅಂದ್ರೆ ಈ ಎರಡು ಫುಲ್ ಟ್ರಯಾಂಗಲ್ BEC. ಸೊ ನೀಟಾಗಿ ಗೊತ್ತಾಗ್ತಾ ಇದೆ ನೋಡಿ, ಇಲ್ಲೊಂದು 90 ಡಿಗ್ರಿ ಇದೆ, ಇಲ್ಲೊಂದು 90 ಡಿಗ್ರಿ ಇದೆ, ಕರೆಕ್ಟಾ. ಸೊ ಫಸ್ಟ್ ರೀಸನ್ ನಾನು ಅದನ್ನೇ ಬರಿತೀನಿ, ಈಸಿಯಾಗಿ ಆಗೋಯ್ತು ನೋಡಿ. ಈ ಕ್ವೆಶನ್ಸ್ ಸುಮಾರು ಸರಿ ನಿಮ್ಗೆ ಇದೆಲ್ಲ ನಿಮಗೆ ಮಾರ್ಕ್ಸ್ ಸ್ಕೋರಿಂಗ್ ಕ್ವೆಶನ್ಸ್ ಇವೆಲ್ಲ. ಓಕೆ, ಸೊ ಫೋರ್ತ್ ಒನ್ ಟ್ರಯಾಂಗಲ್ PDC ಸಿಮಿಲರ್ ಟು ಟ್ರಯಾಂಗಲ್ BEC ಅಂತ ಹೇಳಿದ್ದಾರೆ, ಕರೆಕ್ಟಾ. ಆಬ್ವಿಯಸ್ಲಿ 90 ಡಿಗ್ರಿನೇ ಫಸ್ಟ್ ನಾನು ನೋಡೋದು. ಸೊ PDC ಅಲ್ಲಿ ಯಾವ್ದು 90 ಡಿಗ್ರಿ ಇದೆ, ಆಂಗಲ್ D ಇಸ್ 90 ಡಿಗ್ರಿ. ಸೊ PDC ಇಸ್ ಈಕ್ವಲ್ ಟು BEC ಅಲ್ಲಿ ಯಾವ್ದು 90 ಡಿಗ್ರಿ ಇದೆ, E ಇಸ್ 90 ಡಿಗ್ರಿ. ಬೋತ್ ಆರ್ ಈಕ್ವಲ್ ಟು 90 ಡಿಗ್ರಿ. ನೆಕ್ಸ್ಟ್ PDC BEC ಯಾವ್ದು ರಿಪೀಟ್ ಆಗ್ತದೆ, C ಇಸ್ ರಿಪೀಟಿಂಗ್. ಸೊ ಈಗ ಆ C ಆಂಗಲ್ ಎರಡರಲ್ಲೂ ಇದೆಯಾ ಅಂತ ನಾವು ಚೆಕ್ ಮಾಡಬೇಕು. ಈ ಆಂಗಲ್ PDC ಯಲ್ಲೂ ಫುಲ್ ಆಂಗಲ್ ಇದೆ, BEC ಯಲ್ಲೂ ಫುಲ್ ಆಂಗಲ್ ಇದೆ. therefore ಆಂಗಲ್ C ಮಧ್ಯದಲ್ಲಿ ಬರೀತೀನಿ, PD ಈ ಕಡೆ ಬರೀತೀನಿ, ಇಸ್ ಈಕ್ವಲ್ ಟು ದಿಸ್ ಇಸ್ D. ಓಕೆ, ಆಂಗಲ್ ಇಲ್ಲೂ C ಮಧ್ಯದಲ್ಲಿ ಬರೀತೀನಿ, BE ಈ ಕಡೆ ಬರೀತೀನಿ. ರೀಸನ್ ಏನ್ ಕೊಡ್ತೀರಾ, ದಿಸ್ ಇಸ್ ಆಲ್ಸೋ ಕಾಮನ್ ಆಂಗಲ್. therefore ಎರಡೂ ತಗೊಂಡಿರೋದು ನಾವು ಆಂಗಲ್ಸೇ. ಬೈ AA ಕ್ರೈಟೀರಿಯಾ ಏನಾಗುತ್ತೆ, ಟ್ರಯಾಂಗಲ್ PDC ಇಸ್ ಸಿಮಿಲರ್ ಟು ಟ್ರಯಾಂಗಲ್ BEC. ಸೊ ಇಲ್ಲಿಗೆ ನಿಮ್ಮ ಎಷ್ಟನೇ ಕ್ವೆಶನ್ ಇದು, ಯೋರ್ ಸೆವೆಂತ್ ಕ್ವೆಶನ್ is also over. E is a point on the side AD produced of a parallelogram ABCD and BE intersects CD at F. Show that triangle ABE is similar to triangle CFB. Okay, so diagram ನಿಮಗೆ ಇದ್ರಲ್ಲಿ ಕೊಟ್ಟಿರಲ್ಲ, ನೀವೇ ಡಯಾಗ್ರಾಮ್ ನ ಮಾಡ್ಕೋಬೇಕು. ಸೊ ABCD is a parallelogram. ಪ್ಯಾರಲೆಲೋಗ್ರಾಮ್ ತುಂಬಾ ಇಂಪಾರ್ಟೆಂಟ್, ಅದನ್ನ ಗಿವನ್ ಅಲ್ಲಿ ಬರ್ದಿದ್ದೀನಿ. ಪ್ಯಾರಲೆಲೋಗ್ರಾಮ್ ಪ್ರಾಪರ್ಟೀಸ್ ಏನು ಅಂತ ನಿಮಗೆ ಗೊತ್ತಾದ್ರೆ ಈ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ,
and D is produced to E, BE intersects at F. Mugitalla. Okay, we have to prove ABE is similar to CFB. ABE na pinkal mark ಮಾಡಿದೀನಿ, ಉಳಿದಿರೋದು CFB. Okay, so ಈಗ ABCD is a parallelogram. Parallelogram ಅಂದ ತಕ್ಷಣ ನಮಗೆ ಗಿವನ್ ನ ಇಂಡೈರೆಕ್ಟ್ ವೇ ಅಲ್ಲಿ ಕೊಟ್ಟಿದ್ದಾರೆ. ಏನೇನು ABCD is a parallelogram ಅಂದ್ರೆ parallelogram ಪ್ರಾಪರ್ಟೀಸ್ ಏನೇನು ಅಂತ ಬರೀಬೇಕು. Opposite sides are equal in a parallelogram. ಕರೆಕ್ಟಾ? ಸೊ AB is equal to CD and ಇನ್ನೊಂದೇನಾಗುತ್ತೆ BC is equal to AD. ನೋಡಿ ಇದೆಲ್ಲ ನೀವು ಯೂಸ್ ಆಗುತ್ತಾ ಇಲ್ವೋ ಅದು ಬೇಡ. ಪ್ರಾಪರ್ಟೀಸ್ ಪ್ಯಾರಲೆಲೋಗ್ರಾಮ್ ಅಂತ ಕೊಟ್ಮೇಲೆ ಪ್ರಾಪರ್ಟೀಸ್ ಎಲ್ಲ ಬರೆದ್ಬಿಡಿ. ನೆಕ್ಸ್ಟ್ ಇನ್ನೊಂದು ಆಂಗಲ್ ಬಗ್ಗೆನೂ ಹೇಳುತ್ತೆ. ಏನು? ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ಕರೆಕ್ಟಾ? ಸೊ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಸಿ, ಆಂಗಲ್ ಡಿ ಇಸ್ ಈಕ್ವಲ್ ಟು ಆಂಗಲ್ ಬಿ. ಅದು ಯೂಸ್ ಆಗುತ್ತೋ ಬಿಡುತ್ತೋ ಬರ್ದಿದ್ದೀನಿ. ಓಕೆ, ನೆಕ್ಸ್ಟ್ ಟೂ ಪ್ರೂವ್ ಆಗಿದೆ. ಅಂಡ್ ನೋಡಿ ಪ್ರಾಬ್ಲಮ್ ಕೊಟ್ಟಿರೋದು ಶೋ ದಟ್. ನಾನು ಹೇಳಿದ್ದೀನಿ ಶೋ ದಟ್ ಮಾಡಬೇಕಾದ್ರೆ ನಿಮಗೆ ಎರಡು ವಿಷಯ ತುಂಬಾ ಇಂಪಾರ್ಟೆಂಟ್. ಒಂದು ಅಬ್ಸರ್ವೇಷನ್ ಮ್ಯಾಕ್ಸಿಮಮ್ ಲೆವೆಲ್ ಅಲ್ಲಿ ಇರಬೇಕು ಅಂಡ್ ಗಿವನ್ ಇಂದ ನಾವು ಕನೆಕ್ಷನ್ ಅನ್ನು ತಗೋಬೇಕು. ಓಕೆ, ಪ್ರೂಫ್ ಇನ್ ಟ್ರಯಾಂಗಲ್ ಎಬಿಇ ಅಂಡ್ ಟ್ರಯಾಂಗಲ್ ಸಿಎಫ್ಬಿ. ಇನ್ ಟ್ರಯಾಂಗಲ್ ಎಬಿಇ ಅಂಡ್ ಟ್ರಯಾಂಗಲ್ ಸಿಎಫ್ಬಿ ಏನಾಗ್ತಿದೆ ಇಲ್ಲಿ? ಎಬಿಇ ಇಲ್ಲಿದೆ, ಸಿಎಫ್ಬಿ ಇಲ್ಲಿದೆ. ಈ ಗಿವನ್ ಅಲ್ಲಿ ಏನಾರ ಕನೆಕ್ಷನ್ ಇದೆಯಾ ನೋಡೋಣ. ನೋಡಿ ನನಗೆ ಎಬಿಸಿಡಿ ಇಲ್ಲಿಲ್ಲ, ಬಿಸಿಎಡಿ ಎರಡೂ ಇಲ್ಲ. ಇಲ್ಲಿ ಆಂಗಲ್ಸ್ ಬರೋಣ. ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಸಿ ಅಂತ ಇದೆ. ಇದಕ್ಕೆ ನಾನೊಂದು ಬಾಕ್ಸ್ ಹಾಕ್ತೀನಿ. ಐ ವಿಲ್ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಓಕೆ, ಯಾಕೆ? ಆಂಗಲ್ ಎ ಬಿಲಾಂಗ್ಸ್ ಟು ಎಬಿಇ, ಆಂಗಲ್ ಸಿ ಬಿಲಾಂಗ್ಸ್ ಟು ಬಿಸಿಎಫ್ ಅಥವಾ ಸಿಎಫ್ಬಿ. ಕರೆಕ್ಟಾ? ಸೊ ಅದನ್ನ ಒಂದು ರೀಸನ್ ಅಂತ ತಗೋತೀನಿ. ಆಂಗಲ್ ಏನ್ ತಗೋತೀನಿ ಇಲ್ಲಿ? ಎ ಅಲ್ವಾ? ಸೊ ಆಂಗಲ್ ಎ ಮಧ್ಯದಲ್ಲಿ ಬರಿತೀನಿ, ಉಳಿದಿರೋದು ಆ ಕಡೆ ಈ ಕಡೆ. ಬಿಎಇ ಇಸ್ ಈಕ್ವಲ್ ಟು ಆಂಗಲ್ ಯಾವ್ದು ಬರಿಬೇಕು? ಬಿಸಿಎಫ್. ಯಾಕೆ? ABCD is a parallelogram. ABCD is a parallelogram. ಓಕೆ, ಒಂದ್ ಆಂಗಲ್ ಸಿಕ್ತು. ಇನ್ನೊಂದು ಸಿಕ್ಬಿಟ್ರೆ ಸಾಕು, ಮುಗೀತು ನಮ್ ಕೆಲಸ. ಓಕೆ, ಇನ್ನೊಂದು ಡಿ ಅಂಡ್ ಬಿ ಕೊಟ್ಟಿದ್ದಾರೆ. ಡಿ ಅಂಡ್ ಬಿಗೆ ಸಂಬಂಧ ಇಲ್ಲ. ಈಗ ಶೇಪ್ ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಶೇಪ್ ನ ಕರೆಕ್ಟ್ ಆಗಿ ನೀವು ಅಬ್ಸರ್ವ್ ಮಾಡಿದ್ರೆ ನನಗೆ ಒಂದು ಪ್ಯಾರಲಲ್ ಲೈನ್ ವಿತ್ ಅ ಟ್ರಾನ್ಸ್ವರ್ಸಲ್ ಕಾಣಿಸ್ಬೇಕು. ನೋಡಿ AD ಪ್ಯಾರಲಲ್ ಅಲ್ವಾ? AD ಪ್ಯಾರಲಲ್ ಆದ್ರೆ ಆಬ್ವಿಯಸ್ಲಿ ಎಕ್ಸ್ಟೆಂಡ್ ಮಾಡಿದ್ರೆ ಅದು ಪ್ಯಾರಲಲ್ ಇರಬೇಕು. ಅದೇ ತರ AD ಪ್ಯಾರಲಲ್ ಇರೋದು ಯಾವ್ದಕ್ಕೆ? BCಗೆ ಅಲ್ವಾ? ಸೊ BCನ ಇನ್ನೊಂಚೂರು ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲ ಹಂಗೆ ಇಟ್ಕೊಂಡ್ರು ಓಕೆ. ಎರಡು ಪ್ಯಾರಲಲ್ ಲೈನ್ ಮಧ್ಯ ಐ ಕ್ಯಾನ್ ಸಿ ಅ ಟ್ರಾನ್ಸ್ವರ್ಸಲ್. ಕರೆಕ್ಟಾ? ಇದು AE ಅಂತ ಅನ್ಕೊಳ್ಳಿ, ಇದನ್ನ BC ಅಂತ ಅನ್ಕೊಳ್ಳಿ. ಐ ಕ್ಯಾನ್ ಸಿ ಅ ಟ್ರಾನ್ಸ್ವರ್ಸಲ್. ಸೊ ಪ್ಯಾರಲಲ್ ಲೈನ್ ಟ್ರಾನ್ಸ್ವರ್ಸಲ್ ಇದ್ದಾಗ ಏನ್ ಯೂಸ್ ಮಾಡ್ಬೋದು? ಐ ಕ್ಯಾನ್ ಯೂಸ್ Z, ಆಲ್ಟರ್ನೇಟ್ ಆಂಗಲ್ಸ್ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಆಲ್ಟರ್ನೇಟ್ ಆಂಗಲ್ ಯಾವ್ದಾಗುತ್ತೆ? ಆಲ್ಟರ್ನೇಟ್ ಆಂಗಲ್ ವಿಲ್ ಬಿ ದಿಸ್ ಆಂಗಲ್. ಯಾವುದು? ಆಂಗಲ್ AEB is equal to ಆಂಗಲ್ ಯಾವುದು? ಆಂಗಲ್ EBC. ಕರೆಕ್ಟಾ? ಇದೆರಡು ಆಲ್ಟರ್ನೇಟ್ ಆಂಗಲ್ಸ್ ಆಗುತ್ತೆ. ಅಂಡ್ ಲಕ್ಕಿಲಿ ಅದೆರಡು ನಮ್ಗೆ ಬೇಕಿರೋ ಟ್ರಯಾಂಗಲ್ಸ್ ಎಲ್ಲ ಕೂತ್ಕೋತಾರೆ. ಸೊ ನೆಕ್ಸ್ಟ್ ಏನ್ ಬರಿಬಹುದು? ಆಂಗಲ್ AEB is equal to ಆಂಗಲ್ ಇಲ್ಲಿ ಏನ್ ಬರಿಬಹುದು? CBF. ಏನಕ್ಕೆ? ಆಲ್ಟರ್ನೇಟ್ ಆಂಗಲ್ಸ್. ಎರಡು ಆಂಗಲ್ ಸಿಕ್ತಲ್ವಾ? ಸಾಕು, ಇನ್ನೇನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇರ್ಫೋರ್ ಬೈ AA ಕ್ರೈಟೀರಿಯಾ ಗೊತ್ತಾಗೋಯ್ತಲ್ಲ ಯಾವ ಕ್ರೈಟೀರಿಯಾ ಅಂತ. ದೇರ್ಫೋರ್ ಬೈ AA ಕ್ರೈಟೀರಿಯಾ ಟ್ರಯಾಂಗಲ್ ಏನ್ ಕೊಟ್ಟಿದಾರೋ ಅದನ್ನೇ ಬರೀರಿ. ABE is similar to triangle CFB. Hence we have completed the 8th one also. ಸೊ ಇಲ್ಲಿಗೆ ನಮ್ಮ ಸೆಕೆಂಡ್ ಪಾರ್ಟ್ ಆಫ್ ಎಕ್ಸರ್ಸೈಸ್ 6.3 ಮುಗಿಯುತ್ತೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾವು ಕ್ವಶನ್ ನಂಬರ್ 9 to 13 ಮಾಡ್ತೀವಿ. ಅಂಡ್ ಈ ಪಾರ್ಟ್ ತುಂಬಾ ಸಿಂಪಲ್ ಆಗಿತ್ತು ಕಂಪೇರ್ ಮಾಡಿದ್ರೆ ಫಸ್ಟ್ ಪಾರ್ಟ್ಗೆ. ಬಟ್ ಥರ್ಡ್ ಪಾರ್ಟ್ ಅಂಡ್ ನೆಕ್ಸ್ಟ್ ಫೋರ್ತ್ ಪಾರ್ಟ್ ಏನ್ ಬರುತ್ತೆ ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್ with respect to your CBSE exam as well as SSLC exam. ಸೊ ಆದಷ್ಟು ನಿಮ್ಮ ಅಬ್ಸರ್ವೇಷನ್ ನ ಜಾಸ್ತಿ ಮಾಡ್ಕೊಳ್ಳಿ, ಟ್ರಯಾಂಗಲ್ಸ್ ಪ್ರಾಬ್ಲಮ್ಸ್ ನ ಆಗಾಗ ಸಾಲ್ವ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀವಿ. ಇಫ್ ಯು ಹ್ಯಾವ್ ನಾಟ್ ಯೆಟ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಇಟ್ ಟು as many as 10 standard students possible. Thank you.